ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 28 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,052.35 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 34.60 ಅಷ್ಟು ಏರಿಕೆ ಆಗಿದೆ. ಒಂದು ಸಣ್ಣ ಏರಿಕೆ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 73.80 ಅಷ್ಟು ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 81,785.56 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಅತಿ ಹೆಚ್ಚು ಲಾಭ ಮಾಡಿರೋ ಶೇರ್ಸ್ಗಳು ಅಂತ ಹೇಳಿದ್ರೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 LTI ಮೆಂಟ್ರಿ ಲಿಮಿಟೆಡ್ ನೋಡ್ಬೋದು. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 376 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಂದರೆ 6.54% ಇವತ್ತು ಒಂದೇ ದಿವಸದಲ್ಲಿ ಇದು ರಿಟರ್ನ್ಸ್ ಕೊಟ್ಟಿದೆ. ಹಾಗೆ ವಿಪ್ರೋ ಇದನ್ನು ಇನ್ನೊಂದು IT ಕಂಪನಿ 3.37% ಅಷ್ಟು ಏರಿಕೆ ಆಗಿದೆ. ಡಿವಿಸ್ ಲ್ಯಾಬೊರೇಟರೀಸ್, ಇಂಡಸ್ ಇಂಡ್ ಬ್ಯಾಂಕು, ಭಾರತಿ ಏರ್ಟೆಲ್, ಇನ್ಫೋಸಿಸ್ ಇದನ್ನು IT ಕಂಪ್ನಿ ನೋಡ್ಬೋದು. ಹೆಚ್ಚು ಕಡಿಮೆ 1939.10 ರೂಪಾಯಿ ಅಷ್ಟು ಇವತ್ತು ಕ್ಲೋಸ್ ಆಗಬೇಕಾದ್ರೆ. ಹಾಗೆ ಐಚರ್ ಮೋಟರ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋ ನೋಡಿದ್ರೆ ಇದು 10,656.75 ರೂಪಾಯಿ ಪ್ರತಿಯೊಂದು ಶೇರ್ ಇವತ್ತು ಬಜಾಜ್ ಆಟೋದು. ಅದೇ ರೀತಿ ಸಿಪ್ಲಾ ಶೇರ್ಸ್ಗಳು, ಸನ್ ಫಾರ್ಮಾ, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಗ್ರಾಸಿಮ್ ಇಂಡಸ್ಟ್ರೀಸ್, JSW ಸ್ಟೀಲ್, ಬಜಾಜ್ ಫಿನಾನ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, HCL ಟೆಕ್ನಾಲಜೀಸ್ ಇನ್ನೊಂದು IT ಕಂಪ್ನಿ, HDFC ಲೈಫ್, SBI ಲೈಫ್ ಇನ್ಶೂರೆನ್ಸ್, ಇಂಡ್ಯಾಲ್ಕೋ ಇಂಡಸ್ಟ್ರೀಸ್, TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟೆಕ್ ಮಹೇಂದ್ರ ಈ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಮೇಜರ್ ಇವತ್ತು IT ಸೆಕ್ಟರ್ಸ್ ಶೇರ್ಸ್ಗಳಲ್ಲಿ ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಅದೇ ರೀತಿ JB ಲ್ಯಾಮಿನೇಷನ್ಸ್ ಲಿಮಿಟೆಡ್ SME IPO ಇದು 27ಕ್ಕೆ ಓಪನ್ ಆಗಿರೋದು, 29 ಕ್ಲೋಸ್ ಆಗಿದೆ. ನೆನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ಇದು ಒಂದು IPO 27ಕ್ಕೆ ಓಪನ್ ಆಗಿರೋದು, 29ಕ್ಕೆ ಕ್ಲೋಸ್ ಆಗುತ್ತೆ. ಎರಾನ್ ಕಾಂಪೋಸಿಟ್ಸ್ ಲಿಮಿಟೆಡ್ ಇದೊಂದು SME IPO ಇದು ಬಂದಿರೋದು. ಇದು ಬಂದು ಫೈಬರ್ ಗ್ಲಾಸ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರರ್. ಇದು ಪ್ರೈಸ್ ರೇಂಜ್ 121 ರೂಪಾಯಿಂದ 125 ರೂಪಾಯಿಗೆ ಇದೆ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,21,000 ರೂಪಾಯಿ ಮಾಡಬೇಕು. ಹಾಗೆ ಇವತ್ತು ಓಪನ್ ಆಗಿರೋದು 30ನೇ ತಾರೀಕು ಆಗಸ್ಟ್ ಇದು ಕ್ಲೋಸ್ ಆಗುತ್ತೆ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ರಿಟೇಲ್ ಇನ್ವೆಸ್ಟರ್ಸ್ 2 ಲಕ್ಷದ ತನಕ ಹಾಕ್ಬೋದು. ಈಕೋಸ್ ಇಂಡಿಯಾ ಮೊಬಿಲಿಟಿ ಆ್ಯಂಡ್ ಹಾಸ್ಪಿಟಾಲಿಟೀಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು ಇದೊಂದು IPO 318 ರೂಪಾಯಿಂದ 334 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,992 ರೂಪಾಯಿ ಅಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. 28ಕ್ಕೆ ಓಪನ್ ಆಗಿರೋದು, 30ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಮ್ಯಾಕ್ಸಿಮಮ್ 2 ಲಕ್ಷ ತನಕ ಮಾಡ್ಬೋದು. ಇದೇನು ಅಂತ ಹೇಳಿದ್ರೆ ಈ ಟ್ರಾವೆಲ್ ರಿಲೇಟೆಡ್ ಕಾರ್ನ ರೆಂಟಲ್ ಕೊಡುತ್ತೆ ಮೇನ್ ಕಾರ್ಪೊರೇಟ್ಸ್ಗಳಿಗೆ ವಿತ್ ಚೋಫರ್ ಬೇಸ್ ಸರ್ವಿಸಸ್ ಎಲ್ಲ ಕೊಡುತ್ತೆ. ಮೇನ್ಲಿ ಒಂಥರ ಟ್ರಾವೆಲ್ ಏಜೆನ್ಸಿ ಅಂತ ನೀವು ಅನ್ಕೋಬೋದು. ಇದರದ್ದು ಮೇನ್ ಬಿಸ್ನೆಸ್. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.